ಓಕೆ. ನಿಮ್ಮ ಪರಿವಾರ ಸರ್? ನಾನು ಇವಾಗ ಮತ್ತು ಮದುವೆ ಆಗಿದೆ ಯಾವಾಗ? ನಾನು ಮದುವೆ ಆಗಿದ್ದು 1990 ಇಸ್ವಿ ಮೇಯಲ್ಲಿ. ನನ್ನ ಹೆಂಡತಿ ಹೆಸರು ಕಾವೇರಮ್ಮ ಅಂತ. ಅವರು ಕೊಡಗಿನ ನಾಪೋಗ್ಲವರು. ಅವರ ತಂದೆ ತಾಯಿ ಎಲ್ಲ ಹೊರದಲ್ಲೇ ಉದ್ಯೋಗಿಯಾಗಿದ್ದರು. ನನ್ನ ಮಾವ ಅಂದರೆ ಹೆಂಡತಿದ್ದ ತಂದೆ ದೇವೆ ಅಂತ, ಅವರು ಪೊಲೀಸ್ ಇಲಾಖೆಯಲ್ಲಿ ಇದ್ದರು. ಅವರು DSP ಆಗಿ ರಿಟೈರ್ಡ್ ಆದರು. ಇವಾಗ ಇಲ್ಲ ಅವರು. ಅವರಿಗೆ ಒಬ್ಬ ಅಣ್ಣ, 2 ತಮ್ಮಂದಿರು. ಹಿರಿಯ ಅಣ್ಣ ಅವರು ಅಪಘಾತದಲ್ಲಿ ತೀರೋದ್ರು ಬೆಂಗಳೂರಲ್ಲಿ. ಇಬ್ಬರಳು ಬೆಂಗಳೂರಲ್ಲಿ ಇದ್ದಾರೆ. ಆಮೇಲೆ ನನಗೆ ಈಗ 2 ಹುಡುಗರು. ಅದರಲ್ಲಿ ಹಿರಿಯವನು MBA ಮಾಡಿದ್ದಾನೆ. ಅವನ ಮದುವೆ ಆಗಿ 2 ವರ್ಷ ಆಯಿತು. ಒಂದು ಮಗು ಇದೆ. ಅವಳ ಹೆಂಡತಿಯು ಇದು ಬೆಂಗಳೂರಲ್ಲಿ ಜಾಬಲ್ಲಿದ್ದಾರೆ. ಎರಡನೆಯವನು ಇದು BSc LLB BSc MSc LLB ಮಾಡಿ ಬೆಂಗಳೂರಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅವಳ ಹೆಂಡತಿ ಇಂಜಿನಿಯರು. ಅವಳು ಪ್ರೈವೇಟ್ ಕಂಪನಿಯಲ್ಲಿ ಕೆಲಸ ಮಾಡ್ತಾಯಿದ್ದಾರೆ. ನಾನು ಮತ್ತು ನಮ್ಮ ಮಿಸ್ಸಸ್ ಇಲ್ಲಿದ್ದೀವಿ. ನಮ್ಮ ಹೆಂಡತಿ ಸೋಷಿಯಲ್ ಸರ್ವಿಸು ಇಲ್ಲಿ ಮಡಿಕೇರಿಯಲ್ಲಿ ಕೊಡ ಸಮಾಜದಲ್ಲಿ ಇದು ವುಮೆನ್ಸ್ ವಿಂಗದ್ದು ಪ್ರೆಸಿಡೆಂಟ್. ಅವಳೇ ಸ್ಥಾಪಕ ಅಧ್ಯಕ್ಷರು. ಒಂದು 6-7-8 ವರ್ಷ ಆಯಿತು. ಕೊಡ ಸಮಾಜ ಡೈರೆಕ್ಟ್ರು. ಜನರಲ್ ಟೆಮಿಸ್ನಲ್ಲಿ ಕರೆಸ್ಪಾಂಡೆಂಟ್ ಆಗಿ ಲಯನ್ಸ್ ಸಂಸ್ಥೆಯಲ್ಲಿ ಇದ್ದಾರೆ. ಆಮೇಲೆ ಅನಾಥ ಮಕ್ಕಳ ಇದರಲ್ಲಿ ಡೈರೆಕ್ಟರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಆಮೇಲೆ ಬೇರೆ ಮಹಿಳಾ ಸಂಘದಲ್ಲಿ ಇದ್ದಾರೆ. ಆಮೇಲೆ ಏಡ್ಸ್ ಮಕ್ಕಳದ್ದು ಅದೇನೋ ಅವ್ರದ್ದು ಸೀಕ್ರೆಟಾಗಿ ಆ ಕೆಲಸಗಳನ್ನೆಲ್ಲ ಒಳೊಳಗೆ ಮಾಡ್ತಾ ಆದಷ್ಟು ಇದು ಮಾಡ್ತಾ ಇದ್ದಾರೆ. ನಾನು ಕೃಷಿಕ. ಆಮೇಲೆ ಬಿಟ್ಟು ಬಂದಮೇಲೆ ಎಷ್ಟು ವರ್ಷ ಆಯಿತು ಬಿಟ್ಟು? ನಾನು ಆಮೇಲೆ 85 ಬಿಟ್ಟಿದೆ ಎಂಡಿಗೆ. ಆಯ್ತಲ್ಲ ವರ್ಷ 15, 35, 38 ವರ್ಷ ಆಯಿತು. ಆಮೇಲೆ ನಮ್ಮ ಪಾಲಿಗೆ ಬಂದಂಥ ಕುಟುಂಬದಿಂದ ಬಂದಂಥ ಆಸ್ತಿಗಳು ಬೇಕಿತ್ತು. ಅದಕ್ಕಾಗಿ ಬಂದಿದ್ದು. ನಮಗೆ ಬ್ಯಾಕ್ಗ್ರೌಂಡ್ ಸ್ವಲ್ಪ ಇದೆ ಇಂದ ನಮ್ಮ ಆಸ್ತಿಗಳು ಬೇಕು ಅಂತ ವಾಪಸ್ ಬಂದಿದ್ದೆ. ಇಲ್ಲ ಅಲ್ಲಿ ಇದ್ದಿದ್ರೆ ಇದಾಗ್ಬೋದಿತ್ತು. ಒಂದು ದಿವಸ ಹೇಳ್ತೀನಿ, ನಾನು ಪೂಲ್ ಸೆಕ್ಟ್ರಲ್ಲಿದ್ದಾಗ ಸರ್ವೀಸಸ್ಗೆ ಅಟೆಂಡ್ ಆದ ಇದು ಟ್ರಿಪಲ್ ಜಂಪ್ ಯಾರೆಲ್ಲ ಪಾರ್ಟಿಸಿಪೇಟ್ ಮಾಡಿದ್ರು, ನಮಗೆ ಒಂದು ಕಾರ್ಪ್ಸ್ನಲ್ಲಿ ಒಂದು ಟೂರ್ನಮೆಂಟ್ ನಡೆಯುವಾಗ ನಾನು 15 ಜನರನ್ನು ಬೀಟ್ ಮಾಡಿಬಿಟ್ಟಿದ್ದೆ ವಿತೌಟ್ ಟ್ರೈನಿಂಗ್. ಆಗ ನಮಗೆ ಬ್ರಿಗೇಡಿಯರ್ ಹೇಳಿದ್ರು, ನಮ್ಮ ಕರ್ಕೊಂಡೋದ ನಮ್ಮ ಟೀಮದ್ದು ಇನ್ಚಾರ್ಜ್ ಆಗಿ ಕ್ಯಾಪ್ಟನ್ ಇದ್ದರು. ಅವ್ರಿಗೆ ಕರೆದು ಹೇಳಿದ್ರು, ಇನ್ಕೋ ಹಮಾರ ಬ್ರಿಗೇಡ್ ಮೇ ಪೋಸ್ಟಿಂಗ್ ಕರುವುದು. ಆಗ ನಾನು ನಾಯಕ ಆಗಿದ್ದೆ. 7ನೇ ವರ್ಷಕ್ಕೆ ನಾಯಕ ಆಗಿದ್ದೆ. ಇನ್ನು ಇವನಿಗೆ ಒಂದೇ ವರ್ಷದಿಂದ ಸ್ಟಾರ್ ಇಡ್ತೀನಿ, ಭಾಳ ಹುಷಾರಿದ್ದಾನೆ ಅಂತ. ಹಾಗೆ ನನಗೆ ನಾನು ವಾಲಂಟ್ರಿ ಡಿಸ್ಚಾರ್ಜ್ ತಗೊಂಡಿದ್ದೆ. ಡಿಸ್ಚಾರ್ಜಿಗೆ ನಾನು ಆಗ ಜನರಲ್ ಆಗಿದ್ದ AS ವೈದ್ಯವರು ಅವ್ರನ್ನ ಉಗ್ರಗಾಮಿಗಳು ಊಟಿಯಲ್ಲಿ ಗುಂಡು ಹೊಡೆದು ಇದು ಮಾಡಿದ್ರು. ಅವರು ಸ್ಪಂದನೆ ಮಾಡಿದ್ರು. ಒಂದು 2-3 ಲೆಟ್ರ್ ಬರೆದಾಗ ನಾನು ತಾಯಿ ಸೇರಿ ಬರೆದಿದ್ವಿ. ನನಗೆ ಕಷ್ಟ ಅಂತೆಲ್ಲ, ಕಷ್ಟ ದಿನಗಳು ಕಳೆದೋಗಿದ್ದು. ಮೊದಲ 1-2-3 ವರ್ಷ ಆದಮೇಲೆ ಕಷ್ಟ ಏನಿಲ್ಲ ಆರ್ಮಿಯಲ್ಲಿ. ಆವಾಗ ಹೊಸ ಹುಡುಗರು ಅಂತ ಹೇಳುವಾಗ ಸ್ವಲ್ಪ ಜಾಸ್ತಿ ಟಾಸ್ಕ್ ಇರುತ್ತೆ. ಕೊನೆಗೆ ನಾವು ಇನ್ಚಾರ್ಜ್ ಆಗಿ ಹೋಗ್ತಾ ಇರ್ತೀವಿ. 7ನೇ ವರ್ಷಕ್ಕೆ ನಮಗೇನು ಕಷ್ಟ ಇರಲಿಲ್ಲ. ಬಟ್ ನಮ್ಮ ಬದುಕು ಅಲ್ಲೇ ಆಗಿದ್ದರೆ ಇಲ್ಲೇ ಏನಾದರೂ ನಮ್ಮ ದೊಡ್ಡ ಶ್ರೀಮಂತರ ಕುಟುಂಬ ನಾವು ಎಲ್ಲ ಕಳ್ಕೊಂಡಿದ್ದೀವಿ. ನಮ್ಮ ಹಿರಿಯವರು ಒಂದು 200-300 ವರ್ಷಗಳ ಹಿಂದೆ ಕೊಡಗಿಗಾಗಿ ನಮ್ಮ ಕೊಡಗಿನ ರಾಜ್ಯನಲ್ಲಿ ಜನರಲ್ ಆಗಿ ಸೇವೆ ಮಾಡಿದರು, ಕನ್ನಡ ದೊಡ್ಡೆಯ ಅಂತ. ಅವರು 1767, 68, 69 3 ಹೈದರಾಲಿಯ ಕಾಲದಲ್ಲಿ ಯುದ್ಧದಲ್ಲಿ ಭಾಗಿಯಾಗಿ ಜಯಶೀಲೆ ಆದವರು. ಹಾಗೆ ಆಮೇಲೆ ಅದರ ಒಂದು ಪ್ರತೀಕಾರನ ಮುಗಿಸಲು ಮತ್ತೆ ನಮ್ಮ ಫ್ಯಾಮಿಲಿ ಎಲ್ಲ ಮುಗಿಸ್ಬಿಟ್ರು ಅವರು. ಆವಾಗ ಆಸ್ತಿಗಳೆಲ್ಲ ವಿಭಾಗ ಅದು 7 ವಿಲೇಜಲ್ಲಿ ಇತ್ತು. ನಮಗೆ 7 ವಿಲೇಜಲ್ಲಿ ಕನ್ನಡ ಫ್ಯಾಮಿಲಿ ಇತ್ತು. ಈಗ ಮಡಿಕೇರಿನಲ್ಲಿ ಅರ್ಧ ನಮ್ದಿತ್ತು. ಅದನ್ನು ತುಂಬ ಹೇಳಲಿಕ್ಕೆ ಆಗಲ್ಲ. ಯಾಕಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಏನು ರಾಜರ ಕಾಲದಲ್ಲಿ ಏನು ನಡೆದಿದೆ ಅಂತ ಹೇಳೋದು ನಿಮಗೂ ಗೊತ್ತಿದೆ. ಹಾಗಾಗಿ ಆಸ್ತಿಗಳನ್ನ ಇಲ್ಲ ಅಂತ ಹೇಳುವಾಗ ನನಗೂ ಆಸ್ತಿ ಬರಬೇಕಂತೇಳಿ ತಂದೆ ಇರಲಿಲ್ಲ ಅಲ್ವಾ, ಯಾರೂ ಇರಲಿಲ್ಲ. ಮತ್ತು ಕುಟುಂಬದಲ್ಲಿ ಹಂಚಿ ಹೋಗಬಾರ್ದು ಅಂತೇಳಿ ನಾನು ಆವಾಗ ಬಂದು ನಮ್ಮ ಇನ್ನೊಂದು ಆಸ್ತಿ ಪಾರಣೆ ಬಾವಲಿಯಲ್ಲಿದೆ, ಆ ಊರಲ್ಲಿದೆ. ಅಲ್ಲಿ ಮತ್ತು ಇಲ್ಲಿಗೆ ಇದನ್ನು ದುಡಿಮೆ ಮಾಡಿಕೊಂಡು ನಾವು ಈ ಮಟ್ಟಕ್ಕೆ ಇದ್ದೀವಿ. ಈಗ ನಾನು ಈಗ ಲಯನ್ಸ್ ಸಂಸ್ಥೆ ಸೇರಿದ್ದೀನಿ ಮತ್ತು ನಮ್ಮ ಕೊಡ ಸಂಸ್ಥೆಗಳಲ್ಲೆಲ್ಲ ಕೆಲಸ ಮಾಡ್ತೀನಿ.
ಯಾರಾದರೂ ಕರೆದರೆ ಕೇಳಿದ್ರೆ ಏನೋ ಸಹಾಯ ಕೊಡಿ ಅಂತ ಹೇಳಿದ್ರೆ ಮಾಡ್ತಾ ಇರೋದು. ಆದರೆ ಬೇರೆ ಏನು ಹೆಚ್ಚಿನ ಬೇಡದ ಚಟುವಟಿಕೆಗಳೇ ಇಲ್ಲ. ಈಗ ಇದ್ದೀವಿ. ಈಗ ಲಯನ್ ವಲಯ ಅಧ್ಯಕ್ಷರಾಗಿ ಆಯ್ಕೆ ಆಗಿದ್ದೀನಿ. ನಮ್ಮ ಮಡಿಕೇರಿಯ ಸುತ್ತಮುತ್ತ 5 ಕ್ಲಬ್ದು ಈ ವರ್ಷಕ್ಕೆ ಲಯನ್ಸ್ ಸಂಸ್ಥೆಯ ವಲಯ ಅಧ್ಯಕ್ಷರಾಗಿ ಇದ್ದೀನಿ. ಹೀಗೆ ನಮ್ಮ ಕೃಷಿ ಜೀವನ ಖುಷಿಯಾಗಿದೆ, ನಡೀತಾ ಇದೆ. ಓಕೆ, ಇವತ್ತಿನ ಪೀಳಿಗೆಗೆ ನಿಮ್ಮ ಆರ್ಮಿಗೆ ಸೇರಿಕೊಳ್ಬೇಕು. ಯಾಕಂದರೆ ಎಷ್ಟೋ ಜನ ಬೇರೆ ಬೇರೆ ಕೆಟ್ಟ ದಾರಿಗಳಿಗೆ ಹೋಗ್ತಾ ಇದ್ದಾವೆ. ಅವ್ರಿಗೆ ನೀವು ಏನು ಹೇಳಕ್ಕೆ ಇಷ್ಟಪಡ್ತೀರಾ ಇವತ್ತಿನ ಯುವಕರಿಗೆ, ಯುವ ಪೀಳಿಗೆಗೆ? ಪೀಳಿಗೆಗೆ ಹೇಳುವ ಬದಲು ದೇಶ ನಡೆಸೋದು ಚೆನ್ನಾಗಿರ್ಬೇಕು. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗ, ಪತ್ರಿಕಾ ವಿಭಾಗ ನೀವೇ ನೋಡಿ ಯಾವಾಗಿಂದ ಹೇಗೆ ಆಗಿದೆ ಅಂತ. ಡಾಕ್ಟರ್ BR ಅಂಬೇಡ್ಕರ್ ಅವರ ಸಮಿತಿ ಸೇರಿ ಮಾಡಿದಂಥದ 42-43 ವರ್ಷವನ್ನು ಅವರು ಕಷ್ಟಪಟ್ಟು ಮಾಡಿದ್ದಾರೆ ಸಂವಿಧಾನ. ಈ ಸಂವಿಧಾನ ನಡವಳಿಕೆಗಳನ್ನು ಕರೆಕ್ಟಾಗಿ ನಮ್ಮ ದೇಶದ ಜನರು ಅರ್ಥ ಮಾಡ್ಕೊಳ್ಬೇಕು. ಅರ್ಥ ಮಾಡ್ಕೊಳ್ಳೋದ್ರೆ ಎಲ್ಲ ಶಾಲೆಗಳಲ್ಲಿ ಅರ್ಥೈಸಿ ಕೊಡಬೇಕು. ಆಮೇಲೆ ಎಲ್ಲ ಮಕ್ಕಳ ತಂದೆ ತಾಯಂದಿರು, ಹಿರಿಯ ಅಣ್ಣಂದಿರು, ಅಕ್ಕಂದಿರು ಅವ್ರು ಕಲಿಸ್ಕೊಡ್ಬೇಕು ಮೊದಲು. ಆ ಸಂವಿಧಾನದಲ್ಲಿ ಎಲ್ಲ ಅಡಗಿದೆ. ಏನಂತ ಅದು ದೇಶ ನಡ್ಸೋಕ್ಕೆ ಮಾತ್ರ ಅಂತಲ್ಲ, ನಮಗೊಂದು ಸಂವಿಧಾನ ಇದೆ. ಪ್ರತಿಯೊಂದು ಪರಿವಾರಕ್ಕೊಂದು ಸಂವಿಧಾನ ಇರಬೇಕು. ಯಾರ ಮಕ್ಕಳ ತಂದೆ ತಾಯಿ ನಿಷ್ಠಾವಂತರು, ಅವರು ಶಿಸ್ತುಬದ್ಧರು, ಮೋಸ, ದಗ, ವಂಚನೆ ಅಂಥದ್ದು ಇಲ್ಲ, ಇರುವಷ್ಟರಲ್ಲಿ ಇನ್ನೊಬ್ಬರಿಗೆ ತೊಂದರೆ ಮಾಡದೆ ನಾವು ಇವರಿಗೆ ಬೋಧನೆ ಮಾಡ್ತಾ ಬಂದರೆ ಎಳೆ ವಯಸ್ಸಿನಲ್ಲಿ, ಆವಾಗ ಅವರು ಒಳ್ಳೆ ಪ್ರಜೆ ಆಗ್ತಾರೆ. ಒಂದು ಉದಾಹರಣೆಗೆ ಹೇಳ್ತೀನಿ. ಶಾಲೆಗೆ ಸೇರಿಸ್ತೀವಿ. ಶಾಲೆಗೆ ಸೇರಿಸಿದ ಮೇಲೆ 1 ತಿಂಗಳಾಯಿತು, 2 ತಿಂಗಳಾಯಿತು, ಒಂದು ಫಸ್ಟ್ ಸ್ಟ್ಯಾಂಡರ್ಡ್, ಸೆಕೆಂಡ್ ಸ್ಟ್ಯಾಂಡರ್ಡ್ ಆಗುತ್ತೆ. ನೀವು ಕೊಟ್ಟಿರೋದು ಒಂದು ಪೆನ್ನು ಅಥವಾ ಪೆನ್ಸಿಲು, ಒಂದು ನಿಮ್ಮ ಮಗುದು ಬ್ಯಾಗಿನಲ್ಲಿ ಇನ್ನೊಬ್ರದ್ದು ಟಿಫಿನ್ ಕ್ಯಾರಿಯರು, ಇನ್ನೊಂದು 2 ಪೆನ್ನು, ಇನ್ನೊಂದು ರಬ್ಬರ್ ಬಂತಂತಾದರೆ ಎಲ್ಲಿಂದ ಬರುತ್ತೆ? ಅವಾಗ ಅದು ಕದ್ದಿದ್ದು ಅಂತಾಯ್ತು. ನಾನು ತೆಗೆದುಕೊಟ್ಟಿಲ್ಲ. ಈಗ ಏನಾಗಿದೆ, ತಂದೆ ತಾಯಿರಿಗೆ ತಗೊಂಡು ಬಂದಿದ್ಯಾ ಅಥವಾ ನೋಡಿಯೂ ಕಣ್ಣು ಮುಚ್ಚಿ ಕೊಡ್ತೀವಿ ನೋಡಿ. ಅಲ್ಲಿಗೆ ಮಗಳಿಗೆ ಶುರುವಾಯಿತು, ನಮ್ಮ ತಂದೆ ತಾಯಿ ಏನು ಹೇಳೋದಿಲ್ಲ. ಆಯಿತು, ಶಾಲೆಯಲ್ಲಿ ಒಬ್ಬ ಸಿಗರೇಟ್ ಸೇರ್ತಾನೆ. ಸಿಗರೇಟ್ ಸೇರಿದಾಗ ಅವ್ರು ಬಂದು ಹೇಳ್ಬೇಕು, ಇನ್ನೊಬ್ಬ ಹುಡುಗ ನೋಡಿದಾಗ ಮನೆಯಲ್ಲಿ ಬಂದು ನೋಡಿ ಅವನು ಸೇರ್ತಾ ಇದ್ದ ಅಂತ. ಅವಾಗ ಹೇಳ್ಬೇಕು, ಹೌದು ಮಗನೇ, ಅದು ತಪ್ಪು ಕೆಲಸ, ನೀನು ಅದಕ್ಕೆ ಮಾಡಬೇಕು. ಇಲ್ಲಿ ಹೇಳುವಾಗ ಅವನು ಸೇರ್ತಾ ಇದ್ದಾನ, ಅದು ಬಿಡಿ ಅಂತ ಹೇಳುವಾಗ ಇವನು ನೋಡಬೇಕು, ಇವನು ಬಾಯಿ ನೋಡಬೇಕು, ಇವನು ಸೇರಿದಾನ ಅಂತ. ಹೀಗೆ ಚಿಗಿರೆಲೆಯಿಂದ ಅಲ್ಲಿಂದನೇ ಬರಬೇಕು ನಮಗೆ. ಅದು ಬಂದು ಮತ್ತೆ ಈ ಪೀಳಿಗೆಗೆ ಹೇಳ್ಬೋದು. ಈಗ ಏನಾಗಿದೆ ಅಂದರೆ, ಯಾವುದೇ ಎಜುಕೇಷನ್ ಡಿಪಾರ್ಟ್ಮೆಂಟ್ ಆಗಲಿ, ಪ್ರತಿಯೊಂದಕ್ಕೂ ರಾಜಕೀಯ ಎಂಟ್ರಿ ಆಗಿಬಿಟ್ಟಿದೆ. ನೀವು ನೋಡಿ, ಪ್ರೀ ಯೂನಿವರ್ಸಿಟಿ ಆಗಿರ್ಬೋದು ಅಥವಾ ವಿಶ್ವವಿದ್ಯಾಲಯ ಮಟ್ಟದಲ್ಲಿ ಇರಬೇಕು, ಅಲ್ಲಿನೇ ABVP ಅಂತೆ ಅಥವಾ ಇನ್ನೊಂದಂತೆ ಅದನ್ನು ರಾಜಕೀಯವಾಗಿ ಬಳಸ್ತಾರೆ, ದೇಶ ಸೇವೆಗೆ ಬಳಸ್ತಾ ಇಲ್ಲ. ಅಲ್ಲಿ ಬೋಧನೆ ಹೇಗೆ ಆಗಿಬಿಟ್ಟಿದೆ ಅಂತಂದರೆ, ರೌಡಿಸಮ್, ಕಳ್ಳತನ, ಮೋಸ, ದಗ, ವಂಚನೆ ಎಲ್ಲನ್ನ ಸೇರಿಸ್ಕೊಳ್ಳೋದು, ಒಳ್ಳೆ ಪಾಠನೇ ಇಲ್ಲ. ನೀವು ನೋಡಿ, ಈಗ ನಾನು ಬೇಜಾರಿಲ್ಲ, ಯಾರು ಕರೆದು ಕೇಳಿದ್ರು, ವಾಜಪೇಯಿ ಅಂತವರು, ಅಬ್ದುಲ್ ಕಲಾಂ ಅಂತವರು, ಒಂದು ಹೇಳ್ತೀನಿ ಹೇಗೆ ಅಂತ ಹೇಳಿದ್ರೆ, ಅಬ್ದುಲ್ ಕಲಾಂ ಅವರು ಪರಿವಾರನ್ನ ದಿಲ್ಲಿ ನೋಡ್ಲಿಕ್ಕೆ ಕರೆಸಿದಾಗ 3-3.5 ಲಕ್ಷದ ಹಣವನ್ನ ಇವರ ಸಂಬಳದಿಂದ ಅವ್ರಿಗೆ ಕೊಟ್ಟರು, ತಗೊಳ್ಳಿಲ್ಲ. ಅಂದರೆ ಈಗೇನು ರಾಜಕಾರಣ ದುಡ್ಡು ಆಗಬೇಕು, ಇನ್ನೊಬ್ಬ ಏನಾದರೂ ಆಗಲಿ, ಇನ್ನೊಬ್ಬರನ್ನ ಕೊಲೆ ಮಾಡಬೇಕು, ಇನ್ನೊಬ್ಬನ ದರೋಡೆ ಮಾಡಬೇಕು, ಇನ್ನೊಬ್ಬರಿಗೆ ಮೋಸ ಮಾಡಬೇಕು, ಇನ್ನೊಬ್ಬನ ಜಮೀನು ಕೀಳಬೇಕು, ಇನ್ನೊಬ್ಬರ ಈಗ ನೋಡಿ, ಈಗ ನಾಳಿದೆ ನೋಡಿ, ನೀಟ್ ಪರೀಕ್ಷೆ ಬಂದಿದೆ. ನೀಟ್ ಎಕ್ಸಾಮ್ದು ಎಲ್ಲ ಅದು ಬೇರೆ ಬೇರೆ ಕಮ್ಯುನಿಟಿಗಳಿಗೆ ಮಾಡಿದ್ದು. ಆಮೇಲೆ ಇದರಲ್ಲಿ ಮೋಸ ದಗ ಅಡಗಿದೆ.